ವಿಗ್ರಹ ಸ್ಥಾಪನೆ ಮಾಡಿದ್ರು. ದತ್ತಂದು ಗಣೇಶಂದು ಈ ಕಡೆ ಬಾಬುನ ಫೋಟೋ ಎಲ್ಲ ವಿಗ್ರಹ, ದತ್ತಂದು ಗಣೇಶಂದು ವಿಗ್ರಹ ಸ್ಥಾಪನೆ ಆದಮೇಲೆ ಪೂಜಾರಿಗಳನ್ನ ಇಡೋಣ ಅಂತ ನೋಡಿದ್ರು. ಬಾಬಾ ಒಪ್ಪಲಿಲ್ಲ. ತಮ್ಮ ಬಾ ಇಲ್ಲಿ ನೀನೇ ಪೂಜೆ ಮಾಡು ಬೆಳಿಗ್ಗೆ 6 ಗಂಟೆಗೆ. ಯಾಕೆಂದರೆ ಬಾಬುನಿಗೆ ಗೊತ್ತು ಯಾರ ಕೈಲಿ ಪೂಜೆ ಮಾಡಿಸ್ಬೇಕು ಅನ್ನೋದು. 6 ಗಂಟೆಗೆ ಪೂಜೆ ಮಾಡು ಅಂದರು. ಆಯ್ತು ಬಾಬಾ ಅಂತ. ಆಮೇಲೆ ಪಾಲ್ಗ ಶೆಟ್ಟರು ಬಂದಿದ್ದರು ಅವತ್ತು. ಪಾಲ್ಗ ಶೆಟ್ಟರು, ಷಣ್ಮುಖ ನಿಜವಾಗ್ಲೂ ನಿನ್ನ ಒಂದು ಅದೃಷ್ಟ, ಬಾಬಾ 6 ಗಂಟೆಗೆ ಪೂಜೆ ಮಾಡು ಅಂತ ನಿನಗೆ ವಚನ ಕೊಟ್ಟರು ಅಂದರೆ ಅದರದ್ದು ಏನೋ ಐತೆ, ಸುಮ್ಮನೆ ಅಲ್ಲ ಪೂಜೆ ಮಾಡೋದು ಅಂಥದ್ದು. ಆ ಶಕ್ತಿ ನಿನ್ನಲ್ಲಿ ಏನೋ ಐತೆ, ಅದಕ್ಕೆ ಬಾಬಾ ಹೇಳಿರೋದು. ಅದು ಸುಲಭವಾಗಿ ಹೇಳಲ್ಲ ಯಾರಿಗೂ ಅಂತಂದರು. ಆಯಿತು ಬಿಡದೆ ಮಾಡ್ಕೊಂಡೋಗು, ಒಳ್ಳೆಯದಾಗ್ತದೆ ಬಾಬಾ ಹೇಳ್ದಂಗೆ ಅಂದರು. ಆಯಿತು ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಡ್ತಾಯಿದ್ದೆ. ಎದ್ಬಿಟ್ಟು ಅದು ಆವಾಗ ಮೇಲ್ಗಡೆ ಇನ್ನೂ ರೂಮ್ ಆಗಿರಲಿಲ್ಲ, ಹಾಲು, ಒಂದು ಹಾಲ್ ಆಗಿತ್ತು. ಆ ಹಾಲಲ್ಲೂ ಅಷ್ಟೇ ಕಿಟಕಿ ಏನೂ ಇರಲಿಲ್ಲ. ಇದು ಚಳಿಯಲ್ಲೇ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಲ್ಲಿ ನಲ್ಲಿ ಈಗ ಇದಾಕಿದಾರಲ್ಲ ಪ್ಲೇಟ್ ತೊಳೆಯೋ ಜಾಗ ಮುಂದೆಗಡೆ ಒಂದು ಬಚ್ಚಲ ಮನೆ ಥರ ಕಟ್ಟಿದ್ರು. ಅಲ್ಲಿ ನಲ್ಲಿ ಬಿಟ್ಬಿಟ್ಟು ಬೆಗಿಟ್ಟು ಇಟ್ಬಿಟ್ಟು ಕೂತ್ಕೊಂಡ್ಬಿಟ್ಟು ತಣ್ಣೀರು ಸ್ನಾನ, ಎಂಥ ಚಳಿ ಇರಲಿ, ಧನುರ್ಮಾಸ ಆಗಲಿ ಯಾವುದೇ ಏನೂ ನೋಡ್ತಾ ಇಲ್ಲ, ತಣ್ಣೀರು ಸ್ನಾನ ಮಾಡೋದು, ಬಂದು ಬಾಬನ ಪೂಜೆ ಮಾಡೋದು. ಪುಟ್ಟಣ್ಣನಿಗೆ ಒಂದೊಂದು ಸರಿ ಪುಟ್ಟಣ್ಣ ಕ್ಲೀನ್ ಮಾಡಿಕೊಡು ಅಂದರೆ ಇದು ಮಾಡ್ತಾಯಿದ್ದ. ನೀನು ಬೆಳಿಗ್ಗೆ ಎದ್ಬಿಡ್ತಪ್ಪ ನೀನು, ಪುಟ್ಟಣ್ಣ ಬೆಳಿಗ್ಗೆ 6 ಗಂಟೆಗೆ ಬಾಬಾ ಹೇಳಿದೆ ಪೂಜೆ, ನೀನು ಬಂದರೆ ಬಾ ಬಿಡು ಅಂತ. ಆಮೇಲೆ ಒಂದೊಂದು ಸರಿ ಪ್ರಕಾಶ ಅವನು ನನ್ನ ಜೊತೆ ಮಲಗಿದ, ನಾನು ಒಂದು ಸ್ವಲ್ಪ ಇದು ಮಾಡ್ತೀನಿ ಅಂದ್ಬಿಟ್ಟು ಅವನು ಒಂದು ಸರಿ ಬೆಳಿಗ್ಗೆ ಎದ್ದು ಕಸ ಗುಡಿಸೋದು ಎಲ್ಲ ಮಾಡೋನು. 6 ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ದೆ. ಇದು ನಡೀತಾಯಿತ್ತು. ಆಮೇಲೆ ಒಬ್ಬರು ಮೇಸ್ತ್ರಿ ಬರೋರು, ಅವ್ರ ಮಗನೂ ಕರ್ಕೊಂಬರೋರು. ಆಮೇಲೆ ಅವರು ಅಲ್ಲೇ ಮಲ್ಕೊಳೋರು. ಆಮೇಲೆ ಲಕ್ಷ್ಮಣ್ ಅವರ ಬ್ರದರ್ ಕೃಷ್ಣ ಅಂತ, ರತ್ನಮ್ಮ ಅವ್ರ ತಮ್ಮ ಕೃಷ್ಣ ಅಂತ, ಅವನು ಒಂದು ಸರಿ ಬಂದಿದ್ದ. ಅಂದರೆ ತುಂಬ ವರ್ಷ ಆದಮೇಲೆ, ಪೂಜೆ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆದಮೇಲೆ ಅವರು ಬಂದಾಗ ಅವನು ಬಂದ್ಬಿಟ್ಟು ನಾನು ಇಲ್ಲೇ ಮಾಡ್ಕೊತೀನಿ, ನೀನು ಸೇವೆ ನಾನು ಆವಾಗ ಪ್ರಸಾದ ಮಾಡ್ತಾಯಿದ್ದೆ. ಆವಾಗ ಶೆಡ್ ಇತ್ತಲ್ಲ, ಆ ಶೆಡ್ಡಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೊಂಗಲ್ ಮಾಡಿ ಅಭಿಷೇಕ ಮಾಡಿ ಗಣೇಶನಿಗೆ ಗುರುವಾರ ಸೋಮವಾರ ಅಭಿಷೇಕ ಮಾಡ್ತಾಯಿದ್ದೆ. ಬೇರೆ ದಿವಸ ಸುಮ್ಮನೆ ಹೂವು ಹಾಕಿ ಇದು ಮಾಡ್ತಾಯಿದ್ದೆ. ಗುರುವಾರ ಸೋಮವಾರ ಮಾತ್ರ ಅಭಿಷೇಕ, ಹಾಲು ಅಭಿಷೇಕ ಎಲ್ಲ ಮಾಡಿ ವಿಗ್ರಹ ಎಲ್ಲ ತೊಳೆದು, ಅದು ಸೋಪ್ ಹಾಕ್ಬೇಡ ಹಂಗೆ ಹಿಂಗೆ ಅನ್ನೋರು. ಅದು ಸೋಪ್ ಹಾಕಿ ತೊಳೆದ್ರೇ ಕಳೆ ಬರೋದು. ಒಳ್ಳೆ ಎದ್ದು ಬರೋಂಗಿರೋನು ದತ್ತ ಗಣೇಶ. ಇವರು ಹಾಕ್ಬೇಡ ವಿಗ್ರಹ ಇದಾಗ್ಬಿಡ್ತದೆ. ನಾನಂದೆ ಭಕ್ತಿಯಿಂದ ಮಾಡಿದ್ರೆ ಏನೂ ಆಗಲ್ಲ ಅಂತ ಎಲ್ಲ. ಆಮೇಲೆ ಹಿಂಗೆ ನಡ್ಕೊಂಬಂತು. ಆಮೇಲೆ ಮೇಲ್ಗಡೆ ಆಶ್ರಮ ಎಲ್ಲ ಕೆಳಗಡೆ ಇದಾಯಿತು. ಆವಾಗ ಇವನು ಶ್ರೀನಿವಾಸ ಮೂರ್ತಿ ಅಂತ ಅವ್ರು ಇನ್ಚಾರ್ಜ್ ತೊಗೊಂಡಿದ್ರು. ಆಶ್ರಮ ಕಟ್ಟೋದು ಅದೆಲ್ಲ ಅವನು ಇನ್ಚಾರ್ಜು. ಆವಾಗ ಬಾಬನ ಹತ್ರ ಹೋಗಿ, ಬಾಬಾ ನಮ್ಮ ಕುಣಿಗಲ್ ಹತ್ರ, ಅವ್ರದ್ದು ಕುಣಿಗಲ್ಲು, ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇದ್ದಾರೆ, ಅವ್ರನ್ನ ಇಲ್ಲಿ ಕರ್ಕೊಂಬಂದು ಪೂಜೆ ಮಾಡೋಕ್ಕೆ ಇದು ಮಾಡ್ತೀನಿ ಬಾಬಾ, ಷಣ್ಮುಖ ಬೇಡ, ಅವ್ರ ಕೈಲಿ ಮಾಡ್ಸೋಣ ಬಾಬಾ. ಆವಾಗ ಇವರು ಇದ್ದರು, ಕುಬೇರಪ್ಪ ಎಲ್ಲ ಇದ್ದರು. ಪೂಜೆ ಮಾಡಿಸೋಣ. ಬಾಬಾ ಆಯ್ತು ಬೇಡಪ್ಪ, ಷಣ್ಮುಖನೇ ಮಾಡಬೇಕು, ಬೇರೆ ಯಾರು ಬೇಡ, ಷಣ್ಮುಖನ ಕೈಲೇ ಪೂಜೆ ಆಗಬೇಕು, ನಿಂಗೆ ಗೊತ್ತಿಲ್ಲ ಅಂದರೆ ಇಲ್ಲಪ್ಪ ಬಾಬಾ ಹೇಳಿದ್ದನ್ನು ಅಂತ ವಿರೋಧ ಮಾಡೋರು. ಅದು ಬಾಬಾ ಏನಕ್ಕೆ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವ್ರು ಏನೋ ಇರೋದ್ರಿಂದನೇ ಅವ್ರು ಹೇಳೋದು. ಕುಬೇರಪ್ಪ ಆಯಿತು, ಬಾಬಾ ಅಷ್ಟು ಹೇಳ್ತಾವನೆ ಷಣ್ಮುಖ ಕೈಲಿ ಮಾಡಿಸು ಅಂತ, ಮಾಡಿಸು, ಸುಮ್ಮನೆ ಅವರು ಇವ್ರನ್ನ ಯಾಕೆ ಕರ್ಕೊಂಬರ್ತೀಯ? ಇಲ್ಲ ಬಾಬಾ, ಹಿಂಗೆ ಪೂಜಾರಿ ಆದರೆ ಚೆನ್ನಾಗಿ ಮಾಡ್ತಾರೆ. ಆಯ್ತಪ್ಪ ಕರ್ಕೊಂಬ. ಆಮೇಲೆ ನಾನು ಇದ್ದೆ, ಷಣ್ಮುಖ ನೀನು ನನ್ನ ಫೋಟೋಗೆ ಮಾತ್ರ ಪೂಜೆ ಮಾಡಿ ನೀನು ಹೋಗು, ಬೆಳಿಗ್ಗೆ ಅವರು ಪೂಜೆ ಮಾಡಿಕೊಳ್ಳಿ ಆಯಿತು ಅಂತ ಸ್ನಾನ ಮಾಡಿಕೊಂಡು ಬಾಬನ
ಫೋಟೋ ಪೂಜೆ ಮಾಡೋದು. ದೂರದಿಂದ ಗಣೇಶನಿಗೆ ದತ್ತನಿಗೆ ದೂರದಿಂದ ಹಿಂಗೆ ಬಾಬನ ಫೋಟೋ ಕ್ಲೀನಾಗಿ ಒರೆಸಿ ಪೊಟ್ಟಿಟ್ಟು, ಅದೇ ಈಗಲೂ ಐತಲ್ಲ ಫೋಟೋ ನಗು ಮುಕ್ಕೋದು, ಆ ಫೋಟೋಗೆ ಸ್ಮೈಲ್ ಇರೋ ಫೋಟೋ, ಅದಕ್ಕೆ ಫೋಟೋ ಪೂಜೆ ಮಾಡಿ ಹೋಗ್ತಾಯಿದ್ದೆ. ಅವ್ರು ಕರ್ಕೊಂಬಂದರು, ನೇಮಿಸಿದ್ರಲ್ಲ ಆ ಪೂಜಾರಿಗೆ ಪಕ್ಕದಲ್ಲೇ ಆ ರೂಮ್ ಐತಲ್ಲ, ಆ ರೂಮಲ್ಲೇ ಮಲ್ಗೋಕ್ಕೆ ಅವನು ಅವ್ರ ಮಗ ಇಬ್ಬರು ಬಂದಿದ್ದರು. ಮಲ್ಗೋಕ್ಕೆ ಜಾಗ ಕೊಟ್ಟು, ಒಳ್ಳೆ ಹಾಸಿಗೆ ಎಲ್ಲ ಕೊಟ್ಟು, ಆಮೇಲೆ ಬಿಸಿನೀರು ಬಾಯ್ಲರ್ ಕಾಯಿಸ್ಕೊಂಡು ಇದು ಮಾಡೋಕ್ಕೆ. ಅವನು 6:15 6:30 ಎದ್ದು ಸ್ನಾನ ಮಾಡೋನು. ನಾನು ಅಷ್ಟೊತ್ತು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. 6 ಗಂಟೆ ಬಾಬಾ ಹೇಳಿ ಮುಗಿಸ್ಕೊಂಡು ಅವನು 6:30 ಮೇಲೆ ಬಂದು ಇದು ಒಂದು 5-6 ದಿವಸ, ಒಂದು ವಾರನೂ ಮಾಡಿರಬೇಕು, ಜ್ವರ ಸ್ಟಾರ್ಟ್ ಆಗೋಯ್ತು. ಏನು ತಡೆಯೋಕ್ಕಾಗ್ತಾಯಿಲ್ಲ, ಹಂಗೆ ಜ್ವರ, ಚಳಿ ಜ್ವರನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಇದು. ಆಮೇಲೆ ಮಗನಿಗೆ ಹೋಗು ನೀನೇ ಮಾಡು ಅಂತ ಮಗ ಮಾಡೋನು ಇದು. ಆಮೇಲೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಆ ಪೂಜಾರಿನೇ ಬಂದುಬಿಟ್ಟು, ಸರ್ ನೀವೇ ಮಾಡ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ, ಯಾಕೋ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಯಾಕೋ ಗಣೇಶನ ದತ್ತನ ವಿಗ್ರಹ ಮುಟ್ಟೋಕ್ಕಾಗ್ತಾಯಿಲ್ಲ, ನೀವೇ ಮಾಡ್ಕೊಳ್ಳಿ. ಅಲ್ಲಪ್ಪ ಶ್ರೀನಿವಾಸ ಮೂರ್ತಿ ಹಿಂಗೆ ಹೇಳಿದ್ದಾರೆ. ಇಲ್ಲ ನಾನು ಅವ್ರಿಗೆ ಹೇಳ್ತೀನಿ. ಆಮೇಲೆ ಶ್ರೀನಿವಾಸ ಮೂರ್ತಿ, ಇಲ್ಲ ನಾನು ಹೋಗ್ತೀನಿ ನಮ್ಮೂರಿಗೆ, ನನ್ನ ಕೈಲಾಗಲ್ಲ, ಜ್ವರ ಎಲ್ಲ ಬಂದುಬಿಟ್ಟೆ, ನನಗಾಗಲ್ಲ ಇಲ್ಲಿರೋಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟು. ಆಮೇಲೆ ಅದೇ ಶ್ರೀನಿವಾಸ ಮೂರ್ತಿ ತಿರ್ಗಾ ಬಂದು ನನಗೆ, ಶ್ರೀಮುಖ ನೀನೇ ಮಾಡು. ಫಸ್ಟು ಹೇಳಿದಾಗ ಬಾಬಾ ಬೇಡ ಅಂದರೂ ಕೇಳಲಿಲ್ಲ, ನೀನೇ ಪೂಜೆ ಮಾಡು ಅಂತ ಅವರೇ ಮತ್ತೆ ಅದು ಸ್ಟಾರ್ಟ್ ಮಾಡ್ಕೊಂಬಂದೆ. ಆಮೇಲೆ ಇನ್ನೊಂದು ದಿವಸ ಅಮಾವಾಸ್ಯೆ ದಿವಸ ಬಾಬನ ಕಾರು ನನ್ನ ಕೈಲೇ ಪೂಜೆ ಮಾಡಿಸೋರು. ಒಂದು ದಿವಸ ಏನಾಗೋಯಿತು, ಗುರುವಾರ ತುಂಬ ಹೊತ್ತಾಗೋಗಿತ್ತು, 12:30 ಆಗೋಗಿತ್ತು. ಊಟ ಎಲ್ಲ ಅವಾಗ ಬೆಳಿಗ್ಗೆ ತಿಂಡಿ ಎಲ್ಲ ನಾನೇ ಮಾಡ್ತಾಯಿದ್ದೆ. ತಿಂಡಿ ಮಾಡಿ ಇವರು ಬಿಜಾಪುರ ಅವ್ರಿಗೆಲ್ಲ ಅವಲಕ್ಕಿ ಇಲ್ಲ ಚಿತ್ರಾನ್ನ ಮಾಡಿ ಕೊಡ್ತಾಯಿದ್ದೆ. ಮಧ್ಯಾಹ್ನ ಇವ್ರು ರತ್ನಮ್ಮ ಇವರೆಲ್ಲ ಬಂದು ಅನ್ನ ಸಾರು ಮಾಡೋರು. ಭಕ್ತರ ಮನೆಯಿಂದ ಊಟ ಎಲ್ಲ ಬರೋದು, ಎಲ್ಲ ಭಕ್ತರ ಮನೆಯಿಂದ ಆ ಊಟದ ಜೊತೆಗೆ ಅನ್ನ ಸಾರು ಹಾಕಿ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ರಾತ್ರಿಗೂ ಅಷ್ಟೇ ಎಲ್ಲ ಭಕ್ತರ ಮನೆಯಿಂದ ಊಟ ಬರೋದು. ಊಟ ಬಂದಾಗ ಅನ್ನ ಸಾಂಬಾರು ಇರೋದು. ಏನೋ ಕಡಿಮೆ ಐತೆ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನಾನೇನು ಮಾಡ್ತಾಯಿದ್ದೆ, ನೀರು ಹಾಕ್ಬಿಟ್ಟು ಬಾಬನ ಹೆಸರು ಹೇಳ್ಬಿಟ್ಟು ಟೊಮೊಟೊ ಬಿಡ್ತಾಯಿದ್ದೆ ಅಷ್ಟೇ. ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಹಾಕ್ಬಿಟ್ಟು ಟೊಮೊಟೊ ಚೆನ್ನಾಗಿ ಇಸ್ಬಿಟ್ಟು ನೀರು ಹಾಕ್ಬಿಡ್ತಾಯಿದ್ದೆ. ಎಲ್ಲ ಭಕ್ತರು, ಶಂಕ ಎಷ್ಟು ಚೆನ್ನಾಗೈತೆ ಸಾಂಬಾರು, ಮಧ್ಯಾಹ್ನಕ್ಕಿಂತ ಈಗ ಚೆನ್ನಾಗೈತೆ ಅಂತ ಎಲ್ಲರಿಗೂ ಬಡಿಸ್ಬಿಟ್ಟು, ಆಮೇಲೆ ಕೊನೆಯಲ್ಲಿ ಅವತ್ತು 12:30 ಅಷ್ಟೊತ್ತಿಗೆ ಗುಡಿಸಿದ್ದಪ್ಪ ಹೇಳಿದರು, ಶಿಮ್ಕ ಬೇಗ ಬಾ ಅಮಾವಾಸ್ಯೆ ಮುಗಿತಾ ಬಂತು, ಬೇಗ ಬಾ ಪೂಜೆ ಮಾಡು ಅಂತ. ಇಲ್ಲ ಎಲ್ಲ ಬಡಿಸ್ತಾಯಿದ್ದೀನಿ, ಆಮೇಲೆ ಬರ್ತೀನಿ. ಆಮೇಲೆ ಅಮಾವಾಸ್ಯೆ ಮುಗಿದೋಗ್ತದೆ ಅಂದ್ಬಿಟ್ಟು ಇವ್ನು ಗುಡಿಸಿದ್ದಪ್ಪ ಏನು ಮಾಡ್ದ, ಕೈಯಲ್ಲಿ ಮಾಡಿಸ್ಬಿಟ್ಟ ಪೂಜೆ ಮಾಡ್ದ. ಆಮೇಲೆ ನಾನು ಅಯ್ಯೋ ಯಾರು ಮಾಡಿದ್ರು ಏನೋ, ನನಗೆ ಈಗ ಇಲ್ಲಿ ಕೆಲಸ ಮಾಡಲಿ ಬಿಡು ಅವನೇ ಅಂತ ಆಮೇಲೆ ಸುಮ್ಮನೆ ಕೂತಿದ್ದೆ. ಗುಡಿಸಿದಪ್ಪ ಹೋಗಿದ್ದಾರೆ ರೂಮ್ಗೆ. ಗುಡಿಸಿದಪ್ಪ ಪೂಜೆ ಮಾಡಿಸ್ದ, ಬಾಬನಿಗೆ ಗೊತ್ತಾಗ್ತದೆ ನೋಡಿ. ಮಾಡಾಯ್ತಾ? ಮಾಡಿದ್ವಿ ಬಾಬಾ. ಯಾರು ಮಾಡಿದ್ರು? ನಿನ್ಗೇನು ಹೇಳಿದ್ದು? ಷಣ್ಮುಖನ ಕೈಲಿ ಮಾಡಿಸು ಅಂತಲ್ವಾ, ಹೋಗಿ ಷಣ್ಮುಖನ ಕೈಲಿ ಮಾಡಿಸು ಅಂತ. ಆವಾಗ ತಿರ್ಗಾ ಬಂದು ಷಣ್ಮುಖ ಬಾಬಾ ಹೇಳವ್ರೆ ನೀನೇ ಮಾಡಬೇಕಂತೆ ಅಂದು ತಿರ್ಗಾ ಎದ್ದು ಬಂದು ಮತ್ತೆ ಪೂಜೆ ಮಾಡಿದೆ ಕಾರಿಗೆ. ಆವಾಗ 12 ಗಂಟೆನೂ ಆಗಿತ್ತು, ಇನ್ನು 12:30 ಇದಾಗ್ತದೆ. ಪೂಜೆ ಮಾಡಿ ಆಮೇಲೆ ಮಲ್ಕೊಂಡು ಬೆಳಗ್ಗೆ ಮತ್ತೆ 4 ಗಂಟೆಗೆ ಎದ್ದು ಬಾಬನ ಪಾದ ಪೂಜೆ ಎಲ್ಲ ಇದು ಮಾಡಿ ಬರ್ತಾಯಿದ್ದೆ. ಒಂದು ದಿವಸ ಗುರುವಾರನೇ, ಯಾಕೆಂದರೆ ಗುರುವಾರ ಭಜನೆ ಎಲ್ಲ ಆಯಿತು, ಪ್ರಸಾದ ಎಲ್ಲರಿಗೂ. ಅವಾಗ ಬಡಿಸೋವಾಗ ಎಲ್ಲರೂ ಹೇಳೋರು ಷಣ್ಮುಖ. ಆವಾಗ ಈಗಳನ್ನ ತಟ್ಟೆಯಲ್ಲಿ ಹಾಕ್ಸ್ಕೊತಾರೆ, ಆವಾಗ ಹಂಗಲ್ಲ. ಎಲ್ಲ ಪ್ರಸಾದನೂ ಒಂದು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂತ್ಕೊಂಡ್ಬಿಡೋರು ಸುತ್ತಲೂ, ಹಿಂಗೆ ಬಗ್ಗಿಸ್ಕೊಂಡು ಬಡಿಸ್ಕೊಂಡು ಹೋಗ್ತಾಯಿದ್ವಿ. ಬಗ್ಗಿ ಎಲ್ಲರಿಗೂ ಬಡಿಸ್ತಾಯಿದ್ವಿ ಊಟ. ಆವಾಗ
ಎಲ್ಲ ಊಟ ಎಲ್ಲ ಆಗಿ ಎಲ್ಲ ಮನೆಗೆ ಹೋದರು. ಎಲ್ಲ ಭಕ್ತರು ಹೇಳ್ತಾಯಿದ್ರು, ಏ ಷಣ್ಮುಖ ನೀನು ಇಟ್ಕೊ, ನಿನಗೆ ಆಮೇಲೆ ಕೊನೆಯಲ್ಲಿ ಇರೋಲ್ಲ, ಎಲ್ಲ ಖಾಲಿ ಮಾಡ್ತಾಯಿದ್ದೀಯಾ ಅಂತ. ಅಯ್ಯೋ ಪರವಾಗಿಲ್ಲ, ನನಗೆ ಇಲ್ಲದೇ ಇದ್ರು ಪರವಾಗಿಲ್ಲ, ಎಲ್ಲ ತಿಂದು ಹೋಗಲಿ. ಆಮೇಲೆ ಕೆಳಗಡೆ ಸ್ವಲ್ಪ ಏನೇನು ಇರ್ತದೆ, ಅನ್ನ ಸಾರು ಅದೇ ತಿನ್ಕೊಂಡು ಮಲ್ಕೊತೀನಿ ಅಂದ್ಕೊಂಡು ನೋಡಿದ್ರೆ ಎಲ್ಲ ಬಡಿಸು ಬಂದು ನೋಡ್ತೀನಿ ಏನಿಲ್ಲ ಶೆಡ್ಡಲ್ಲಿ, ಬರೀ ಹಾಲು ಒಂದಿತ್ತು. ಇವ್ರು ಗುಡಿಸಿದ್ದಪ್ಪ. ಇವರು ಏ ಷಣ್ಮುಖ ನಿನ್ಗೆ ಹೇಳಿದ್ರೆ ಕೇಳಲ್ಲಪ್ಪ, ನೀನು ಇಟ್ಕೋ ಫಸ್ಟ್ ಎತ್ತಿಟ್ಕೊಂಡ್ಬಿಡು ಅಂದರೆ ಕೇಳಲ್ಲ, ಎಲ್ಲ ಬಡಿಸ್ಬಿಡ್ತೇನೆ ನೋಡಿ, ಈಗ ನಿನಗೇನು ಇಲ್ಲ. ನಾನು ಪರವಾಗಿಲ್ಲ, ಇನ್ನು ಈಗಲೇ 12:30 1 ಗಂಟೆ ಆಗೈತೆ, ಇನ್ನೊಂದು 2-3 ಅವರ್ಸ್ ಅಲ್ವಾ, ಆಮೇಲೆ ಎದ್ಬಿಟ್ಟು ಮತ್ತೆ ಪೂಜೆ, ಪರವಾಗಿಲ್ಲ ನನಗೆ ಅಂತ ಅಂದೆ. ಮಾತಾಡ್ಬಿಟ್ಟು ಹಂಗೆ ಕೂತಿದ್ರೆ ಇವರು ಯಾರು ಕಾಲೇಗೌಡರು ಬಂದರು. ಷಣ್ಮುಖ ಬಾಬಾ ಕರೀತಾರೆ ಬಾ ಅಂದರು. ಹೋದೆ, ನಮಸ್ಕಾರ ಮಾಡಿದೆ. ಬಾಬಾ, ಹೇ ಕಾಲೇಗೌಡ, ಅಲ್ಲಿ ಚಿರೋಟಿ ಐತಲ್ಲ ಆ ಬಾಕ್ಸ್ ಅವ್ನ ಕೈ ಕೊಡು ಅಂದರು. ತೆಗೆದುಕೊಟ್ರು. ಹೋಗಿ ತಿನ್ನೋಗು ಅಂದರು. ತೊಗೊಂಬಂದರೆ ಅಲ್ಲಿ ಹಾಲಿತ್ತಲ್ಲ, ಬಾಬನ ಗೊತ್ತು ಬರೀ ಹಾಲೇ ಐತೆ ಅಂತ. ಈ ಚಿರೋಟಿ ಕೊಟ್ಟರೆ ಹಾಲು ಹಾಕ್ಕೊಂಡು ತಿಂತಾನೆ ಅಂತ ಗೊತ್ತು. ಚಿರೋಟಿ ಕೊಡಿಸಿದ್ರು, ಬಾಕ್ಸ್ ತುಂಬ ಇತ್ತು. ನಾನು ತಿಂದೆ, ಅಲ್ಲಿರೋ ಭಕ್ತರಿಗೂ ಕೊಟ್ಟೆ, ಲಾಂಚಾಟಿ ಅವರು ಇವರು ಯಾರ್ಯಾರಿದ್ರು ಅವ್ರಿಗೂ ಕೊಟ್ಟು, ಸಕ್ಕರೆ ಹೆಂಗಿದ್ರು ಇತ್ತು, ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಇಸ್ಕೊಂಡು ಹೊಟ್ಟೆ ತುಂಬ ಹೋಯ್ತು. ಆಮೇಲೆ ಮಾಡ್ಕೊಂಡ್ವಿ. ಬಾಬಾ ನೋಡಿ ಎಷ್ಟು ಉಪವಾಸ ಅನ್ನೋದು ಯಾರಿಗೂ, ಬಾಬನ ಹತ್ರ ಅಷ್ಟು ಇದು. ಯಾರು ಉಪವಾಸ ಮಲಗಬಾರ್ದು, ಯಾರೂ ಇದಾಗಬಾರ್ದು, ನೋವು ಬೀಳಬಾರ್ದು. ಯಾಕೆಂದರೆ ಬಾಬಾನೇ ಒಬ್ಬರು ನೋವು ಕೊಡೋಕ್ಕೆ ಹೋಗ್ತಾರಲ್ಲ, ಇದು ಭಕ್ತರು ಹಂಗಿರಬೇಕು. ನಾನು ಹೇಳೋದು ಭಕ್ತರು, ನಾನು ಈಗ ಎಷ್ಟೋ ಜನ ತಪ್ಪು ಮಾಡೋರು ಇರ್ತಾರೆ, ಅದನ್ನು ತಿದ್ದಿ ಹೋಗೋವನೇ ನಿಜವಾದ ಭಕ್ತ. ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋದರೆ ಅದು ನಿಮ್ಮ ಕರ್ಮ, ನಿಮ್ಮ ಇದು ಅಂತ ಅಷ್ಟೇ.